ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಈ ದಿನ ಸೂರ್ಯಾಂಜನೇಯ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೀನಿ. ಬನ್ನಿ ಈ ಸೂರ್ಯಾಂಜನೇಯ ದೇವಾಲಯವನ್ನು ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ, ಹಾಗೂ ಇಲ್ಲಿನ ವಿಶೇಷತೆಯನ್ನು ಇಲ್ಲಿನ ಅರ್ಚಕರಿಂದ ಕೇಳಿ ತಿಳ್ಕೊಳ್ಳೋಣ. ಸ್ನೇಹಿತರೆ ಯಾರು ಇನ್ನೂ ಹನುಮಂತರಾಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಸ್ನೇಹಿತರೆ, ಈ ದೇವಾಲಯದಲ್ಲಿ ಹಿಂದೂ ವಸ್ತ್ರ ಸಂಹಿತೆ ನೀತಿಯನ್ನು ಜಾರಿಗೊಳಿಸಿದ್ದಾರೆ. ನೀವೇನಾದರೂ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡ್ರೆ ನಮ್ಮ ಹಿಂದೂ ಸಂಪ್ರದಾಯದ ಉಡುಗೆ ತೊಡುಗೆಗಳನ್ನು ಧರಿಸಿಕೊಂಡು ನಾವು ಈ ದೇವಾಲಯಕ್ಕೆ ಬರಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ಒಂದು ವಿಶೇಷವಾದ ಸಂಪ್ರದಾಯವಿದೆ. ಅದು ಏನು ಅಂದರೆ, ನಾವು ಸೂರ್ಯಾಂಜನೇಯ ಸ್ವಾಮಿ ದೇವಾಲಯಕ್ಕೆ ಬಂದರೆ ಮೊದಲಿಗೆ ನಾವು ಈ ಗುಟ್ಟೆಯಲ್ಲಿ ಇರ್ತಕ್ಕಂತಹ ಗಣಪತಿಯ ದರ್ಶನವನ್ನು ಮಾಡಿಕೊಂಡು ನಾವು ಸೂರ್ಯಾಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಬೇಕಾಗುತ್ತದೆ. ಸ್ನೇಹಿತರೆ, ನಾವು ಸೂರ್ಯಾಂಜನೇಯ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಕೋಳಲ ಕ್ರಾಸಿಂದ ಇಲ್ಲಿ ಆಟೋ, ಕೋಲಾರದಿಂದ ಸೂರ್ಯಾಪುರದಿಂದ ಆಟೋದ ವ್ಯವಸ್ಥೆ ಇರ್ತದೆ. ಅಂದರೆ ನೀವು ಫೋನ್ ಮಾಡಬೇಕಾಗ್ತದೆ. ನೋಡಿ, ಇದೇ ಆಟೋ ಇರುತ್ತೆ. ನೀವು ಫೋನ್ ಮಾಡಿ ಒಂದು 10 ನಿಮಿಷ ವೆಯ್ಟ್ ಮಾಡಿದ್ರೆ ಈ ದೇವಾಲಯಕ್ಕೆ ಆಟೋ ಕರ್ಕೊಂಬರ್ತಾರೆ. ನೀವು ಆರಾಮವಾಗಿ ಕಡಿಮೆ ದರದಲ್ಲಿ ಇಲ್ಲಿಗೆ ಬರ್ಬೋದು. ಕೋಳಲ ಕ್ರಾಸಿಂದ ಈ ಆಟೋ ಫೋನ್ ಮಾಡಿ ಬರಬೇಕಾಗ್ತದೆ. ಸ್ನೇಹಿತರೆ, ನೀವು ನೋಡ್ತಾ ಇರೋದು ಸೂರ್ಯಾಂಜನೇಯ ಸ್ವಾಮಿ ದೇವಾಲಯ. ಸುಂದರ ಪರಿಸರದಲ್ಲಿರುವ ಪುರಾಣ ಪ್ರಸಿದ್ಧ ಐತಿಹಾಸಿಕ ಧಾರ್ಮಿಕ ಕ್ಷೇತ್ರ ಸೂರ್ಯಪುರ. ಸೂರ್ಯ ನವಗ್ರಹಗಳ ಅಧಿಪತಿ. ಸೂರ್ಯನು ಚೈತನ್ಯಕಾರಕ, ಪಿತೃಕಾರಕ, ಆತ್ಮಕಾರಕ ಮತ್ತು ನಮ್ಮ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರು ಸೂರ್ಯ. ಸಕಲ ಚರಾಚರಗಳಿಗೆ ಬೆಳಕನ್ನು, ಚೈತನ್ಯವನ್ನು ನೀಡುವ ಸೂರ್ಯದೇವರಿಂದ ಸಕಲ ವಿದ್ಯೆಗಳನ್ನು ಕಲಿತ ಆಂಜನೇಯ ಮತ್ತು ಸೂರ್ಯದೇವ ಇರುವ ಏಕೈಕ ದೇವಾಲಯ ಶ್ರೀ ಸೂರ್ಯ ಆಂಜನೇಯ ಸ್ವಾಮಿ ದೇವಾಲಯ. ಸ್ನೇಹಿತರೆ, ಇಲ್ಲಿ ವಿಶೇಷವಾಗಿ ಹನುಮ ಮಾಲೆಯನ್ನು ಧರಿಸುವ ಒಂದು ಪದ್ಧತಿ ಇದೆ. ಇದರ ಬಗ್ಗೆ ಶ್ರೀ ರವೀಂದ್ರ ಕುಮಾರ ಸ್ವಾಮಿಯವರಿಂದ ಮಾಹಿತಿನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಸ್ವಾಮಿ, ಸೂರ್ಯಾಂಜನೇಯ ಸ್ವಾಮಿ ದೇವಾಲಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡಿ. ಖಂಡಿತ. ನೋಡಿ, ಇದು ಶ್ರೀ ಕ್ಷೇತ್ರ ಸೂರ್ಯಪುರ ಒಂದು ಐತಿಹಾಸಿಕ, ಪೌರಾಣಿಕ, ಪುರಾಣ ಪ್ರಸಿದ್ಧ ಒಂದು ಕ್ಷೇತ್ರ. ಇದು ಇಲ್ಲಿ ಸೂರ್ಯ ಮತ್ತು ಆಂಜನೇಯ ಎರಡೂ ಒಟ್ಟಿಗೆ ಇರತಕ್ಕಂತಹ ವಿಶ್ವದ ಏಕೈಕ ಕ್ಷೇತ್ರ ಸೂರ್ಯಾಂಜನೇಯ ಸ್ವಾಮಿ ಕ್ಷೇತ್ರ. ಇಲ್ಲಿ ವಿಶೇಷವಾಗಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿದ್ದಾನೆ ಮತ್ತು ಇಡೀ ಏರಿಯಾ ನ್ಯಾಚುರಲ್ ಆಗಿ ವಾಸ್ತು ಇದೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ, ಅಶ್ವಯುಜ, ಕಾರ್ತಿಕ, ಮಾರ್ಗಶಿರ ಮಾಸಗಳಲ್ಲಿ ಪ್ರತಿ ವರ್ಷ ಹನುಮ ಮಾಲೆಯನ್ನು ಧರಿಸ್ತಕ್ಕಂತಹ ಒಂದು ಪದ್ಧತಿ ಇಲ್ಲಿದೆ. ಅಂದರೆ ಈ ಹನುಮ ಮಾಲೆಯನ್ನು ಯಾತಕ್ಕೆ ಧರಿಸ್ಬೇಕು, ಏನಕ್ಕೆ ಧರಿಸ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿನ ಹೆಚ್ಚಿನ ಮಾಹಿತಿಯನ್ನು ಕೂಡ ನಾವು ಕೊಡ್ತಾ ಇರ್ತಿರ್ತೀವಿ. ಇಲ್ಲಿ ಹನುಮ ಮಾಲೆಯನ್ನು 48 ದಿವಸ, ಅದು 24 ದಿವಸ, 21 ದಿವಸ, 15 ದಿವಸ, 9 ದಿವಸ, 5 ದಿವಸ ಈ ರೀತಿಯಲ್ಲಿ ಹನುಮ ಮಾಲೆಯನ್ನು ಧರಿಸ್ತಾ ಇರ್ತಾರೆ. ಈ ಹನುಮ ಮಾಲೆಯನ್ನು ಧರಿಸೋದ್ರಿಂದ ಉಪಯೋಗಗಳೇನು ಅಂತಂದರೆ, ಮನೆಯಲ್ಲಿ ಸಾಕಷ್ಟು ಜನಗಳಿಗೆ ನೆಗೆಟಿವ್ ಎನರ್ಜಿ ಇರುತ್ತೆ. ಈ ನೆಗೆಟಿವ್ ಎನರ್ಜಿ ಇದ್ದಾಗ, ಋಣಾತ್ಮಕ ಶಕ್ತಿ ಇದ್ದಾಗ ಸಾಕಷ್ಟು ಗಲಾಟೆಗಳು, ಕಿರಿಕಿರಿಗಳು, ಮತ್ತು ಮನೆಯಲ್ಲಿ ಹಣಕಾಸಿನ ತೊಂದರೆ ಇರುತ್ತೆ, ವಿಪರೀತವಾದ ತೊಂದರೆ ಇರುತ್ತೆ. ಆ ಹಣಕಾಸಿನ ತೊಂದರೆ ಇದ್ದಾಗಲೂ ಕೂಡ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇರ್ತದೆ. ಹೀಗಾಗಿ ಇಲ್ಲಿ ಆಂಜನೇಯನ ಒಂದು ಮಾಲೆಯನ್ನು, ಆಂಜನೇಯನ ಸ್ಮರಣೆಯನ್ನು ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ಭೂತ ಪಿಶಾಚ ಒಂದು ಕಾಟಗಳು ಇರೋದಿಲ್ಲ ಅಂತೇಳಿ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ. ಅಂದರೆ ನೆಗೆಟಿವ್ ಎನರ್ಜಿ ಇರೋದಿಲ್ಲ, ಅಂದರೆ ಯಾವುದೇ ಮಾಟ ಮಂತ್ರಗಳು ತಗೊಳ್ಳೋದಿಲ್ಲ, ಅಂದರೆ ಯಾವುದೇ ರೀತಿಯ ಋಣಾತ್ಮಕ ಶಕ್ತಿ ಅನ್ನೋದು ಇರೋದಿಲ್ಲ. ಆ ಋಣಾತ್ಮಕ ಶಕ್ತಿ ಅನ್ನೋದು ಹೋಗಬೇಕು ಅಂತಂದರೆ ನಾವು ಪ್ರತಿದಿನ ಹನುಮಾನ್ ಚಾಲೀಸವನ್ನು ಪಠಣ ಮಾಡಬೇಕು ಅಂತ ಹೇಳುತ್ತೆ ಪುರಾಣಗಳು. ಈ ಹನುಮಾನ್ ಚಾಲೀಸವನ್ನು ಪಠಣ ಮಾಡೋದ್ರಿಂದ ನೋಡಿ, ಈ ರೀತಿ ಕೇಸರಿ ವಸ್ತ್ರವನ್ನು ನಾವು ಸದಾಕಾಲ ಧರಿಸೋದ್ರಿಂದ ಆಂಜನೇಯನ ಪ್ರಿಯ ಬಂದು ಕೇಸರಿ. ಹೀಗಾಗಿ ನಮಗೆ ಆ ಋಣಾತ್ಮಕ ಶಕ್ತಿ ಅನ್ನೋದು ಹೋಗುತ್ತೆ. ಒಂದು ಆಂಜನೇಯನ ಒಂದು ಕೃಪೆ ನಮ್ಮ ಮೇಲೆ ಇರುತ್ತೆ. ಆಂಜನೇಯನ ಕೃಪೆ ನಮ್ಮ ಮೇಲೆ ಇತ್ತು ಅಂತಂದರೆ ಮನೆಯಲ್ಲಿ ಆಟೋಮೆಟಿಕಲಿ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರ್ತಾ ಇರ್ತದೆ. ಆ ಪಾಸಿಟಿವ್ ಎನರ್ಜಿ ಬರಬೇಕು ಅಂತಂದರೆ ನಾವು ಸದಾಕಾಲ ಸಿಂಧೂರವನ್ನು ಧರಿಸಿರಬೇಕು. ಹಣೆಯಲ್ಲಿ ಯಾವಾಗಲೂ ಕೂಡ ಈ ಒಂದು ಕೇಸರಿ ದಾರವನ್ನು ಕೂಡ ಕೈ ಕಟ್ಕೊಂಡಿರ್ಬೇಕು. ನಮ್ಮ ಇಲ್ಲಿ ಈ ದೇವಸ್ಥಾನಕ್ಕೆ ಬರ್ತಕ್ಕಂತಹ ಭಕ್ತಾದಿಗಳಿಗೆ, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಇಲ್ಲಿಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಕೇಸರಿ ದಾರವನ್ನು, ಒಂದು ಶಾಸ್ತ್ರೋಕ್ತವಾಗಿರ್ತಕ್ಕಂತಹ ಒಂದು ಪೂಜೆ ಮಾಡಿರ್ತಕ್ಕಂಥ ಕೇಸರಿ ದಾರವನ್ನು ನಾವು ಅವರಿಗೆ ಪ್ರತಿಯೊಬ್ಬರಿಗೂ ಉಚಿತವಾಗಿ ಕೊಡ್ತೀವಿ. ಕೇಸರಿ ದಾರವನ್ನು
ಮತ್ತು ಇಲ್ಲಿ ಎಲ್ಲರೂ ಕೂಡ ಕೇಸರಿ ವಸ್ತ್ರವನ್ನು ಹಾಕೊಂಡು ಬರ್ರಿ ಅಂತಕ್ಕಂಥದ್ದು ನಮ್ಮ ದೇವಸ್ಥಾನದ ಒಂದು ನಿಯಮ. ಹೀಗಾಗಿ ನಾವು ಆಂಜನೇಯನನ್ನು ಆರಾಧನೆ ಮಾಡೋದ್ರಿಂದ ನಮಗೆ ಈ ಎಲ್ಲ ಲಾಭಗಳು ಸಿಗುತ್ತೆ. ಅಂದರೆ ನಮಗೆ ಎಲ್ಲ ರೀತಿಯ ಬಡತನ ತೊಲಗಿ ನಮಗೆ ಸಿರಿತನ ಅನ್ನೋದು ಸಿಗುತ್ತೆ ಆ ಒಂದು ಹನುಮಾನ್ ಚಾಲಿಸವನ್ನು ಪಠಣ ಮಾಡೋದ್ರಿಂದ, ಆಂಜನೇಯನ ಸ್ಮರಣೆ ಮಾಡೋದ್ರಿಂದ. ಇನ್ನೊಂದು ವಿಶೇಷತೆ ಏನಂತಂದರೆ ಇಲ್ಲಿ ಎರಡೂ ದೇವರು ಒಟ್ಟಿಗೆ ನೆಲೆಸಿರೋದ್ರಿಂದ, ಅಂದರೆ ಗುರು ಶಿಷ್ಯರು ಒಟ್ಟಿಗೆ ನೆಲೆಸಿರೋದ್ರಿಂದ, ಅಂದರೆ ಸೂರ್ಯ ಮತ್ತು ಆಂಜನೇಯ. ಇಲ್ಲಿ ಆಂಜನೇಯ ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡಿದರೆ ಸೂರ್ಯ ಸಕ್ಸಸ್ ಅನ್ನು ಕೊಡ್ತಾನೆ, ಸೂರ್ಯ ಜಯವನ್ನು ಕೊಡ್ತಾನೆ. ಅಂದರೆ ಯಾವುದು ಎಲ್ಲ ಪುರಾಣಗಳಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಏನಂತಂದರೆ ರಾಮ ರಾವಣರ ಯುದ್ಧದಲ್ಲಿ ರಾವಣನ ಮುಂದೆ ಯುದ್ಧ ಮಾಡಬೇಕಾದ್ರೆ ರಾವಣನ ಮುಂದೆ ರಾಮ ಸೋತೋಗ್ತಾ ಇರ್ತಾನೆ. ಆಗ ಅಗಸ್ತ್ಯ ಋಷಿಗಳು ಬಂದು ಈತರಿಗೆ ಆ ರಾಮನಿಗೆ ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡಿಸ್ತಾರೆ. ಅಗಸ್ತ್ಯ ಋಷಿಗಳಿಂದ ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡಿದಂತಹ ರಾಮ ರಾವಣನನ್ನು ಜಯಿಸ್ತಾನೆ ಅಂತ ರಾಮಾಯಣದಲ್ಲಿ ಉಲ್ಲೇಖ ಆಗಿದೆ. ನಮಗೆಲ್ರಿಗೂ ಕೂಡ ಜಯ ಅನ್ನೋದು ಬೇಕು. ನಾವೊಂದು ಕೋರ್ಟ್ಗೆ ಹೋದ್ರೆ ಜಯ ಬೇಕು, ಎಲೆಕ್ಷನ್ ನಿಂತ್ಕೊಂಡ್ರೆ ಜಯ ಬೇಕು, ಬಿಸ್ನೆಸ್ ಮಾಡ್ತಿದ್ರೆ ಜಯ ಬೇಕು, ಎಲ್ಲ ವಿಚಾರಗಳಲ್ಲೂ ಕೂಡ ನಮಗೆ ಜಯ ಅನ್ನೋದು ಬೇಕು, ಸಕ್ಸಸ್ ಅನ್ನೋದು ಬೇಕು. ಆ ಸಕ್ಸಸ್ ಅನ್ನು ಸಿಗಬೇಕು ಅಂತಂದ್ರೆ ನಾವು ಯಾವಾಗಲೂ ಕೂಡ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಬೇಕು ಅಂತ ಹೇಳುತ್ತೆ ಪುರಾಣಗಳು. ಅಂದರೆ ಈ ಆದಿತ್ಯ ಅಂದರೆ ಸೂರ್ಯನ ಸ್ತೋತ್ರವನ್ನು ಪಠಣ ಮಾಡೋದ್ರಿಂದ ನಮಗೆ ಜಯ ಅನ್ನೋದು ಸಿಗ್ತಾ ಇರ್ತದೆ. ಅಂದರೆ ನಾವೆಲ್ಲರೂ ಕೂಡ ಬೆಳಗಿನ ಜಾವಕ್ಕೆ ಎದ್ದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಸ್ನಾನವನ್ನು ಮಾಡಿ ನಾವು ಸೂರ್ಯ ನಮಸ್ಕಾರವನ್ನು ಮಾಡಿ ನಾವು ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡೋದ್ರಿಂದ ನಮಗೆ ಜಯ ಅನ್ನೋದು ಕಟ್ಟಿಟ್ಟ ಬುತ್ತಿ. ಮತ್ತು ನಾವೆಲ್ಲರೂ ಕೂಡ ಇವತ್ತಿಗೂ ನಾವು ನೋಡ್ಬೋದು. ಯಾಕೆಂದರೆ ಬಿಳಿ ಎಕ್ಕದ ಗಿಡವನ್ನು ಎಷ್ಟೋ ಜನ ಗಣಪತಿ ಗಿಡ ಅಂದ್ಕೊಬಿಟ್ಟಿದ್ದಾರೆ. ಅದು ಗಣಪತಿ ಗಿಡ ಅಲ್ಲ. ಪುರೋಹಿತರು ಹೇಳಿರೋದು ಗಣಪತಿ ವಾಸ ಮಾಡ್ತಾನೆ ಅಂತ ಹೇಳಿರೋದು. ಅದು ಗಣಪತಿ ಗಿಡ ಅಲ್ಲ, ಅದು ಸೂರ್ಯನ ಗಿಡ. ಆ ಸೂರ್ಯನ ಗಿಡ, ಅದಕ್ಕೋಸ್ಕರನೇ ನಾವು ಸೂರ್ಯನ ಹೂವು ಅಂದರೆ ಆ ಗಿಡದ ಹೂವನ್ನು ಅಂದರೆ ಬಿಳಿ ಎಕ್ಕದ ಹೂವನ್ನು ಇವತ್ತು ಕೂಡ ಯಾವುದೇ ಬಿಸ್ನೆಸ್ ಮಾಡೋಂಥವ್ರು, ಯಾವುದೇ ಕೆಲಸಕ್ಕೆ ಇದು ಮಾಡ್ತಕ್ಕಂಥವ್ರು, ಯಾವುದೇ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರು ತಮ್ಮ ಜೋಬುಗಳಲ್ಲಿ ಹಾಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಅಂಗಡಿಗಳಲ್ಲಿ ಕ್ಯಾಶ್ ಬಾಕ್ಸ್ಗಳಲ್ಲಿ ಆ ಬಿಳಿ ಎಕ್ಕದವನ್ನು ಇಟ್ಕೊಂಡಿರ್ತಾರೆ. ಅಂದರೆ ಆ ಬಿಳಿ ಎಕ್ಕದ ಅಂದರೆ ಸೂರ್ಯನ ಹೂವು. ಅಂದರೆ ಸೂರ್ಯನನ್ನು ನಾವು ಜಯದ ಕಾರಕ, ಅಂದರೆ ಜಯವನ್ನು ಕೊಡ್ತಕ್ಕಂಥವನು ಅಂತಂದರೆ ಸೂರ್ಯ. ಪ್ರತಿಯೊಬ್ಬರಿಗೂ ಕೂಡ ಜಯ ಅನ್ನೋದು ಬೇಕು, ಸಕ್ಸಸ್ ಅನ್ನೋದು ಬೇಕು. ಅಂದರೆ ಆಂಜನೇಯ ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡ್ತಾನೆ, ಅಂದರೆ ಋಣಾತ್ಮಕ ಶಕ್ತಿಯನ್ನು ತೆಗೆದು ಕೆಟ್ಟದ್ದನ್ನು ತೆಗಿತಾನೆ, ಸೂರ್ಯ ಜಯವನ್ನು ಕೊಡ್ತಿರ್ತಾನೆ. ಹೀಗಾಗಿ ಇಲ್ಲಿ ಬಂದಂಥವ್ರಿಗೆ ಎಲ್ರಿಗೂ ಕೂಡ ಡೆಫಿನೆಟ್ ಆಗಿ ಸಕ್ಸಸ್ ಆಗ್ತಾನೆ ಇರ್ತದೆ. ಮತ್ತು ಇನ್ನೊಂದು ಏನಂತಂದರೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ, ಆರೋಗ್ಯವನ್ನು ಕೊಡ್ತಕ್ಕಂಥವ್ನು ಸೂರ್ಯ. ಎಲ್ರಿಗೂ ಆರೋಗ್ಯ ಬೇಕು, ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಭಾಗ್ಯ. ಆದರೆ ಆರೋಗ್ಯ ಬೇಕು ಅಂತಂತಂದರೆ ನಾವು ಸೂರ್ಯನನ್ನು ಆರಾಧನೆ ಮಾಡಬೇಕು. ಬೆಳಗ್ಗೆ ಸಂಜೆ ನಾವು ಬಿಸಿಲಲ್ಲಿ ಆ ಒಂದು ಬಿಸಿಲಿನಗೆ ನಮ್ಮ ಮೈಯನ್ನು ಒಡ್ಡೋದ್ರಿಂದ ನಮಗೆ ಸೂರ್ಯನಿಂದ ಡಿ ವಿಟಮಿನ್ ಸಿಗುತ್ತೆ ಅಂತೇಳಿ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಆರೋಗ್ಯ ಕಾರಕ ಸೂರ್ಯ, ಹೃದಯಕ್ಕೆ ಕಾರಕ ಸೂರ್ಯ, ಕಣ್ಣಿಗೆ ಕಾರಕ ಸೂರ್ಯ. ಜ್ಯೋತಿಷ್ಯದ ಪ್ರಕಾರ ಯಾರಿಗೆ ಹೃದಯ ಸಮಸ್ಯೆಗಳಿದೆ, ಯಾರಿಗೆ ಕಣ್ಣಿನ ಸಮಸ್ಯೆ ಇದೆ, ಯಾರಿಗೆ ಆರೋಗ್ಯ ಸಮಸ್ಯೆಗಳಿದೆ, ಅವರು ಕೂಡ ಸೂರ್ಯನನ್ನು ಆರಾಧನೆ ಮಾಡ್ತಾ ಇರ್ತಾರೆ. ಅವರು ಎಲ್ಲರೂ ಕೂಡ ನಾವಾಗ ಸೂರ್ಯ ದೇವನನ್ನು ಅಂದರೆ ಸೂರ್ಯಾಂಜನೇಯ ಸ್ವಾಮಿಯನ್ನು ಜ್ಞಾಪಿಸ್ಕೊಂಡು ಪ್ರತಿಯೊಬ್ಬರು ಕೂಡ ಇವತ್ತು ದೇಶ ವಿದೇಶಗಳಿಂದ ಇಲ್ಲಿ ಸೂರ್ಯಪುರಕ್ಕೆ ಬಂದು ಸೂರ್ಯನನ್ನು ಆರಾಧನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಯಾರು ಬರೋಕ್ಕಾಗೋದಿಲ್ಲ, ಯಾರಿಗೆ ತೊಂದರೆ ಇರುತ್ತೆ, ಅವರು ಇಲ್ಲಿ ಅವರ ಅರ್ಕೆ ಚೀಟಿಗಳನ್ನು ತರಿಸ್ಕೊಂಡು ಅರ್ಕೆ ಚೀಟಿಗಳನ್ನು ಕೂಡ ಬರೀತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇಲ್ಲಿದೆ. ಹೀಗಾಗಿ ಯಾರು ಹನುಮ ಮಾಲೆಯನ್ನು ಧರಿಸಬೇಕು, ಆಂಜನೇಯನ ಮಾಲೆಯನ್ನು ಯಾರು ಧರಿಸಬೇಕು, ಅವರು ಇಲ್ಲಿ ಮುಂಚಿತವಾಗಿ ಧರಿಸ್ಕೊಂಡು ಹೋಗಿರ್ತಾರೆ. ಹನುಮ ಜಯಂತಿಗಿನ್ನ ಮುಂಚಿತವಾಗಿ ಹನುಮ ಜಯಂತಿ ದಿವಸ ಮಾಲೆಯನ್ನು ವಿಸರ್ಜನೆ ಮಾಡ್ತಾ ಇರ್ತಾರೆ, ಅಂದರೆ ಮಾಲೆಯನ್ನು ತೆಗಿತಾ ಇರ್ತಾರೆ. ಹೀಗಾಗಿ ಅವ್ರಿಗೆ ಎಷ್ಟು ದಿನ ಸಾಧ್ಯವಾಗುತ್ತೆ ಮಾಲೆಯನ್ನು ಹಾಕ್ಲಿಕ್ಕೆ, ಅಷ್ಟು ದಿನ ಅವರು ಮಾಲೆಗಳನ್ನು ಹನುಮ ಮಾಲೆಯನ್ನು ಹಾಕ್ಕೊಬೋದು. ಹನುಮ ಮಾಲೆಗೆ ಹಾಕ್ಕೊಳ್ಲಿಕ್ಕೆ ನಮ್ಮಲ್ಲಿ ಎಲ್ಲ ಒಂದು ಬಟ್ಟೆಗಳನ್ನು, ಮಾಲೆಗಳನ್ನು ಪ್ರತಿಯೊಂದನ್ನು ಕೂಡ ಇಲ್ಲೇ ಕೊಡ್ತಿರ್ತೀವಿ. ನಾವು ಅವ್ರಿಗೆ ಒಂದು ಸೆಟ್ಗೆ, ಯಾಕಂದರೆ ಅವ್ರಿಗೆ ಚಾರ್ಜನ್ನು ಮಾಡಿ ಅವ್ರಿಗೇನು ಮಾಡ್ತಿರ್ತೀವಿ ಅಂತಂದರೆ ನಾವು ಆ ಒಂದು ಎಲ್ಲ ಸೆಟ್ಟನ್ನು ಅವರಿಗೆ ಕೊಟ್ಟು ಮತ್ತು ಆ ಹನುಮ ಮಾಲೆಯನ್ನು ಧರಿಸ್ಕೊಂಡು ಹೋಗ್ಲಿಕ್ಕೆ ಬರ್ತಾ ಇರ್ತಾರೆ. ಹನುಮ ಮಾಲೆಯನ್ನು ವಿಸರ್ಜನೆ ಮಾಡಲಿಕ್ಕೆ ಅಂದರೆ ತೆಗಿಲಿಕ್ಕೆ ಪ್ರತಿ ವರ್ಷ ಹನುಮ ಜಯಂತಿ ದಿವಸ ಬಂದು ಹನುಮ ಮಾಲೆಯನ್ನು ತೆಗಿತಾ ಇರ್ತಾರೆ. ಹನುಮ ಮಾಲೆಯ ಬಗ್ಗೆ ತಿಳಿಸಿಕೊಟ್ಟಂತಹ ಶ್ರೀ ರವೀಂದ್ರ ಕುಮಾರ್ ಸ್ವಾಮಿ ಅವರಿಗೆ ಧನ್ಯವಾದಗಳು. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಹನುಮಂತರಾಯ ವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.